ಈಗ 4ನೇ ವರ್ಗದ ಶರಣನಿಂದ ಭಾಷಣ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸೋದರ ಸೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. 1947 ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಿತ್ತು. 1947 ಆಗಸ್ಟ್ 15 ಸ್ವಾತಂತ್ರ್ಯ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸೋದರ ಸೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. 1947 ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕಿತ್ತು. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸೋದರ ಸೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. 1947 ಎಷ್ಟು ನನ್ನ ಭಾಷಣ. ಜೈ ಹಿಂದ್. ಶರಣುಗೆ ಧನ್ಯವಾದಗಳು. ಈಗ 1ನೇ ವರ್ಗದ ಸಂತೋಷನಿಂದ ಭಾಷಣ. ಸುಮ್ಮನೆ ಕುಂದ್ರ ಸಾರ್ ಮುಂದೆ ಹೇಳ್ತ ನೋಡ, ಸುಮ್ಮನೆ ಕುಂದ್ರವಾ. ಮಾನ್ಯ ಅಧ್ಯಕ್ಷರೇ, ಸುಮ್ಮನೆ ಕುಂದ್ರಲೇ. ಮುಖ್ಯ ಅತಿಥಿಗಳೇ, ಸುಮ್ಮನೆ ಕುಂದ್ರಲೇ. ಪೂಜ್ಯ ಗುರುಗಳೇ ಹಾಗೂ ನನ್ನ ಸೋದರ ಸೋದರಿಯರೇ, ನಾನು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಸಂತೋಷನಿಗೆ ಧನ್ಯವಾದಗಳು. ಈಗ 5ನೇ ವರ್ಗದ ಕುಮಾರಿ ಯಮನೋಳಿಂದ ದೇಶಭಕ್ತಿ ಗೀತೆ. ಕುಮಾರಿ ಯಮನೋಳಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಿದಿರಿ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ಕರ್ಬಸಪ್ಪನವರಿಂದ ಅತಿಥಿ ಭಾಷಣ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ, ತಾಯಿಯಂದಿರೇ, ಮುದ್ದು ಮಕ್ಕಳು, ನಮ್ಗೆ 1947 ಸ್ವಾತಂತ್ರ್ಯ ಸಿಕ್ತು. ಎಷ್ಟು ವರ್ಷ ಆಯ್ತು? ನಮ್ಮ ದೇಶ ಸಿಕ್ಕಾಪಟ್ಟೆ ಹೊಲಸಾಗಿಬಿಟ್ಟತಿ. ನಮ್ಮ ದೇಶ ಸಿಕ್ಕಾಪಟ್ಟೆ ಹೊಲಸಾಗೈತಿ. ಏನ್ಯ ನಮ್ಮ ದೇಶ ಸ್ವಚ್ಛ ಮಾಡ್ಕೊಂಡು ನಿಮ್ಮಂತ ಯುವಕರೆಲ್ಲ ಮುಂದೆ ಬರಬೇಕು. ನಾವು ನೀವು ಕೂಡ ಸ್ವಚ್ಛ ಮಾಡಿ ನಮ್ಮ ದೇಶ ಮುಂದೆ ಬರ್ಮಾಡಂತೆ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್. ಶ್ರೀಯುತ ಕರ್ಬಸಪ್ಪನವರಿಗೆ ಧನ್ಯವಾದಗಳು. ಇನ್ನೊಂದು ವಿಶೇಷ, ನಮ್ಮಲ್ಲಿ ಚನ್ನಬಸಪ್ಪ ಅಂತಿದ್ರಿ. ಬಾಯಾಗಿ ಎಲ್ಲಡಕ್ಕೆ ಯಾವಾಗೂ ತಪ್ತಿರಲಿಲ್ಲ. ಅವತ್ತು ನಮಗೊಂದು ತಾಸು ತಿನ್ನಬೇಡ್ರಿ ಅಂತ ಹೇಳಿದ್ವಿ. ಕಾರ್ಯಕ್ರಮ ಮುಗಿಬೇಕಾದ್ರೆ 2 ತಾಸು ಆಗಿಬಿಡ್ತು. ಅವ್ರಿಗೆ ಬಾಯಾಗಿ ತಡ್ಕೊಳಕ್ಕಾಗಲಿಲ್ಲ. ಎಲ್ಲಡಕ್ಕೆ ಬಾಯಾಗಿ ಹಾಕೋದಕ್ಕೆ ಚನ್ನಬಸಪ್ಪನವರಿಂದ ಭಾಷಣ ಅಂದ್ಬಿಟ್ರು. ವೇದಿಕೆಗೆ ಬಂದರು. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇದೇನಪ್ಪ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಅದು ಏನಾಗೈತೆ ಅಂದ್ರೆ, ಇದು ನಮ್ಮ ಭಾರತ ದೇಶ. ಇದೇನೋ ನಮ್ಮ ಭಾರತ ದೇಶ. ಇಲ್ಲೇ ಬ್ರಿಟಿಷರು ಬಂದರು. ಯಾರು ಬಂದರು? ಬ್ರಿಟಿಷರು ಬಂದರು. ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು. ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಂದರು. ಮಹಾತ್ಮ ಗಾಂಧೀಜಿ ಬಂದು ಚಳವಳಿ ಶುರು ಮಾಡಿದರು. 1947 ಆಗಸ್ಟ್ 14 ಮಧ್ಯರಾತ್ರಿ ಪಾಕಿಸ್ತಾನದವ್ರು ನಿಕಡೆ ಹೋಗರು, ಬ್ರಿಟಿಷರು ನಿಕಡೆ ಹೋಗರು. ಅವಾಗ ನಮ್ಮ ಭಾರತ ದೇಶ ಸ್ವತಂತ್ರ ಆಯ್ತು. ಇಷ್ಟೇ ನನ್ನ ಭಾಷಣ ಮುಗಿಸ್ತಾನೆ. ಜೈ ಹಿಂದ್. ಚನ್ನಬಸಪ್ಪನವರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷಿಣಿಯರಾದ ಶ್ರೀಮತಿ ಲಕ್ಷ್ಮೀಬಾರಿಯಿಂದ ಅಧ್ಯಕ್ಷೀಯ ಭಾಷಣ. ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ ಹಾಗೂ ನಮ್ಮ ಮನೆಯವರೇ, ನಮ್ಮ ಮಕ್ಕಳು ಎಷ್ಟು ಚಂದ ಭಾಷಣ ಮಾಡಿದ್ರು. ನಮ್ಮ ರಾಮ ఎంత ಚಂದ ಭಾಷಣ ಮಾಡ್ತು. ನಮ್ಮ ಯಮನವ ఎంత ಚಂದ ಹಾರಾಡಿದ್ರು. ನಮ್ಮ ಕರ್ಬಸಪ್ಪ ನೋಡಿದಂಗ ನಮ್ಮ ದೇಶ ಮುಂದೆ ಬರ್ಬೇಕಂದ್ರೆ ನಾವು ಕೂಡ ಕೆಲಸ ಮಾಡಿದಾಗ ಮುಂದೆ ಬರ್ತದೆ. ಅದಕ್ಕೆ ನಾವು ಕೂಡ ಕೆಲಸ ಮಾಡಿ ಮುಂದೆ ಬರೋಣ. ನನ್ನ ಭಾಷಣ ಮುಗಿಸ್ತಾನೆ. ಜೈ ಹಿಂದ್. ಶ್ರೀಮತಿ ಲಕ್ಷ್ಮೀವರಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು.